ಪೊಲೀಸ್ ಇಲಾಖೆಯನ್ನ ಕಾಡಿದ್ದ ಕುರೂಪ್ ಸುಕುಮಾರನ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಇಡೀ ಪೊಲೀಸ್ ಇಲಾಖೆಯನ್ನ ದಶಕಗಳ ಕಾಲ ಕಾಡಿಬಿಟ್ಟಿದ್ದ. ಇದೇ ರೀತಿ ನಮ್ಮ ಕೋಲಾರದಲ್ಲೂ ಒಬ್ಬ ಪೊಲೀಸರಿಗೆ ಕಾಟ ಕೊಟ್ಟು ಈಗ ಬಲೆಗೆ ಬಿದ್ದಿದ್ದಾನೆ. ಸುಕುಮಾರ್ ಕುರೂಪ್ ಕೇರಳದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ಇನ್ಶೂರೆನ್ಸ್ ಹಣಕ್ಕಾಗಿ ತಾನೇ ಸತ್ತಂತೆ ಸೀನ್ ಕ್ರಿಯೇಟ್ ಮಾಡಿ ಅದೇ ಇನ್ಶೂರೆನ್ಸ್ ಹಣಕ್ಕಾಗಿ ಇಡೀ ಕೇರಳ ಪೊಲೀಸರನ್ನೇ ದಿಕ್ಕು ತಪ್ಪಿಸಿದ್ದ ಚಾಣಾಕ್ಷ ಕ್ರಿಮಿನಲ್. ಇದೇ ಮಾದರಿಯಲ್ಲದೆ ಜನ ಹಾಗೂ ಪೊಲೀಸರನ್ನ ಯಾಮಾರಿಸಲು ಹೋಗಿದ್ದ ವ್ಯಕ್ತಿಯೊಬ್ಬ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. 11 ವರ್ಷಗಳ ಬಳಿಕ ಖಾಕಿ ಬಲೆಗೆ ಬಿದ್ದ ಕಿಲಾಡಿ. ಚೆನ್ನೈನಲ್ಲಿ ಅವಿತಿದ್ದ ಕಿಲಾಡಿಗೆ ಪೊಲೀಸರ ಕೋಳ. ಅದು 2015 ಫೆಬ್ರವರಿ 9 ಕೆಜಿಎಫ್ ತಾಲೂಕಿನ ನೀಲಗಿರಿ ತೋಪಿನಲ್ಲಿ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಶವವೊಂದು ಪತ್ತೆಯಾಗತ್ತೆ. ಪಕ್ಕದಲ್ಲಿ ಅರುಣ್ ಕುಮಾರ್ ರೆಡ್ಡಿ ಎಂಬುವವನ ಬೈಕ್, ಚಪ್ಪಲಿ, ಮೊಬೈಲ್ ಹಾಗೂ ಐಡಿ ಕಾರ್ಡ್ ಸಿಕ್ಕಿದ್ವು. ಇದನ್ನು ನೋಡಿದ್ದ ತಂದೆ ನಾರಾಯಣ ರೆಡ್ಡಿ ಮಗ ಕೊಲೆಯಾಗಿದ್ದಾನೆ ಅಂತ ಆಂಡರ್ಸನ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು. ಆದರೆ ಪೋಸ್ಟ್ ಮಾರ್ಟಂ ವರದಿ ಬರ್ತಿದ್ದಂತೆ ಪೊಲೀಸರಿಗೆ ಶಾಕ್ ಆದಿತ್ತು. ಏಕೆಂದ್ರೆ ಅದು ಅರುಣ್ನ ಶವವೇ ಆಗಿರಲಿಲ್ಲ. ಅದರಂತೆ 2015 ಫೆಬ್ರವರಿ 13 ಬೆಂಗಳೂರಿನಲ್ಲಿ ಆರೋಪಿ ಅರುಣ್ ಕುಮಾರ್ ರೆಡ್ಡಿಯನ್ನ ಆಂಡರ್ಸನ್ ಪೇಟೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ರು. ವಿಚಾರಣೆ ವೇಳೆ ಆತ ಬಿಚ್ಚಿಟ್ಟ ಕಥೆ ಕೇಳಿ ಪೊಲೀಸರೇ ಶಾಕ್ ಆಗಿದ್ರು. 2015 ಈ ಅರುಣ್ ಕುಮಾರ್ ರೆಡ್ಡಿಗೆ 24 ವರ್ಷ ವಯಸ್ಸಾಗಿತ್ತು. ಶೋಕಿ ಮಾಡಲೆಂದು ಲಕ್ಷ ಸಾಲ ಮಾಡಿಕೊಂಡಿದ್ದ ಗೀತ ಸಾಲಗಾರರ ಕಿರುಕುಳ ತಾಳಲಾರದೆ ಹಾಗೂ ಇನ್ಶೂರೆನ್ಸ್ ಹಣದ ಆಸೆಗೆ ಬಿದ್ದು ಖತರ್ನಾಕ್ ಪ್ಲಾನ್ ಮಾಡಿದ್ದ. ಸ್ಮಶಾನದಲ್ಲಿದ್ದ ಶ್ರೀರಾಮ್ ಎಂಬುವವರ ಶವವನ್ನ ಹೊರತೆಗೆದು ಬೈಕ್ನಲ್ಲಿ ತಂದು ಬೆಂಕಿ ಹಚ್ಚಿ ಕೊಲೆಯಾದಂತೆ ಕ್ರೈಮ್ ಸೀನ್ ಕ್ರಿಯೇಟ್ ಮಾಡಿದ್ದ. ಬಳಿಕ ಕೋರ್ಟ್ನಿಂದ ಜಾಮೀನು ಪಡೆದಿದ್ದ ಅರುಣ್ ಕುಮಾರ್ ರೆಡ್ಡಿ ಕಳೆದ 11 ವರ್ಷದಿಂದ ವಿಚಾರಣೆಗೆ ಹಾಜರಾಗದೆ ತಲೆ ಮರೆಸಿಕೊಂಡಿದ್ದ. ಇದೀಗ ಆತನ ಹಳೆಯ ಸಿಮ್ ಕಾರ್ಡ್ಗಳ ಸಿಡಿಆರ್ ವರದಿ ಆಧರಿಸಿ ಕ್ಯಾಸಂಬಳ್ಳಿ ಪೊಲೀಸರು ಚೆನ್ನೈನಲ್ಲಿ ಅರುಣ್ನನ್ನ ಮತ್ತೆ ಅರೆಸ್ಟ್ ಮಾಡಿದ್ದಾರೆ. ಅದು ಫಿಲ್ಮ್ ತರ ಇದೆ, ಇನ್ಸ್ಪೈರ್ ಆಗಿರಬಹುದು ಯಾರಿಂದ. But obviously that was a challenging case. Preliminarily if you see ಇದು ಮರ್ಡರ್ ಥರ ಕಾಣ್ತದೆ. ಬಟ್ ಆವಾಗ ತನಿಖಾಧಿಕಾರಿ ಸರಿಯಾಗಿ ತನಿಖೆ ಮಾಡಿ ಇವರು ಮೇನ್ ಏನು ಇದು ಒಂದು ದೃಶ್ಯ ರಚನೆ ಮಾಡಿದೆ ಅದರ ಬಗ್ಗೆ ಮಾಹಿತಿ ಪಡೆದುಕೊಂಡು ಈ ಏನು ಇತ್ತು ರಿಯಲ್ ಸ್ಟೋರಿ ಏನಿದೆ ಅದ್ರ ಬಗ್ಗೆ ಪತ್ತೆ ಮಾಡಿದ್ದಾರೆ. ಅದು ಆದ ನಂತರ ಕೂಡ ಇವರು ತಲೆಮರೆಸ್ಕೊಂಡಿದ್ದಾರೆ. ಅದು ಆದ ನಂತರ ನಾವು ಪತ್ತೆ ಮಾಡಿದರೆ ಅವರಿಗೆ ಏನು ಜಸ್ಟಿಸ್ ಕೊಡಬೇಕು ಅದು ಮಾಡಿದ್ದೀವಿ. ಅತಿ ಹೆಚ್ಚಾಗಿ ಅಪರಾಧದ ಹಿನ್ನೆಲೆಯ ಸಿನಿಮಾಗಳನ್ನ ವೀಕ್ಷಿಸುತ್ತಿದ್ದಾಗಿ ಅರುಣ್ ಸಿನಿಮಾ ಮಾದರಿಯಲ್ಲದೆ ಕಥೆ ಕಟ್ಟಿ ಪೊಲೀಸರ ಕಣ್ಣಿಗೆ ಮಣ್ಣೆರಚಲು ಯತ್ನಿಸಿದ್ದ. ಆದರೆ ಕ್ರಿಮಿನಲ್ಗಳು ಚಾಪೆ ಕೆಳಗೆ ತೂರಿದ್ರೆ ಪೊಲೀಸರು ರಂಗೋಲಿಯ ಕೆಳಗೆ ತೂರ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಉತ್ತಮ ಉದಾಹರಣೆ ಬೇಕಿಲ್ಲ. ರಘುರಾಜ್, ನ್ಯೂಸ್ 18, ಕೋಲಾರ.